ಎಷ್ಟು ಹೆಂಡ್ತಿರು ನಿಮಗೆ? ಒಬ್ಳು ಫಸ್ಟ್ ಹೆಂಡ್ತಿ ಮಾಡ್ದಂಗೆ ಇದೆ. ಫಸ್ಟ್ ಹೆಂಡ್ತಿನೇ ಮಾಡಿರೋದು. ದಮ್ ಬಿರಿಯಾನಿ ಇದ್ದಂಗಿಲ್ಲ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸಂಡೇ ಮಿನಿ ಬ್ಲಾಗ್ ಅಂತ ಹೇಳ್ತಾ, ಇವತ್ತು ಸಂಡೇ ಸ್ಪೆಷಲ್ ಸ್ವಲ್ಪ ಬಿರಿಯಾನಿ ಮಾಡಿ ಫಿಶ್ ತವಾ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ನಾನು ಬಿರಿಯಾನಿಗೆ ಮೊದಲೇ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಚಿಕನ್ನ ಮ್ಯಾರಿನೇಟ್ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲೂ ಇದೆ. ಈ ಥರ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ನು ನಾವು ಬಿರಿಯಾನಿ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಬಿರಿಯಾನಿ ಮಾಡಿದಾಗ ಚಿಕನಲ್ಲಿ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಆ ಥರ ಬಿಟ್ಕೊಳ್ಳಲ್ಲ. ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೊಂಡಿರುತ್ತೆ. ಆವಾಗ ನಾವು ಬಿರಿಯಾನಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ನಿಜವಾಗ್ಲೂ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದ್ರಿಂದ ನಾನು 1 ಮಂತಿಂದ ಕೊಬ್ಬರಿ ಎಣ್ಣೆನ ಅಡುಗೆಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಫ್ಯಾಟ್ ಲಾಸ್ ಚೆನ್ನಾಗಿ ಆಗ್ತಾಯಿದೆ ಮತ್ತು ವೆಯ್ಟ್ ಲಾಸ್ ಕೂಡ ಚೆನ್ನಾಗಿ ಆಗ್ತಿದೆ. ಸ್ಕಿನ್ಗೂ ಕೂಡ ಒಳ್ಳೆಯದು. ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿಲಿದ್ದೀರಾ, ನಿಮಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗಲೇ ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿಲಿದ್ದೀರಾ, ಪ್ಯೂರ್ ಕೊಕೊನಟ್ ಆಯಿಲ್ನ ನಿಮ್ಮ ಅಡುಗೆಗಳಲ್ಲಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರ್ಬೋದು ಅಂತ ಹೇಳ್ತೀನಿ. ಇನ್ನು ಈ ಕಡೆ ನಾನು ಬಿರಿಯಾನಿ ಹಾಕ್ಕೊಂಡಿದ್ದೆಲ್ಲನೂ ಕೂಡ ರೆಡಿ ಆಯಿತು. ಫೈನಲಿ ಅಕ್ಕಿನೂ ಹಾಕ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡೆ. 1 ಸ್ಪೂನ್ ಗೀನ ಹಾಕ್ಬಿಟ್ಟು ಅದಾದಮೇಲೆ ಇನ್ನು ಈ ಕಡೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬಾ ಫೇವ್ರೆಟ್ ಅಂದರೆ ಬೆಸ್ಟ್ ಫಿಶ್ ತವಾ ಫ್ರೈ. ನಾನು ಇದನ್ನು ವೀಕ್ಲಿ 1 or 2 ಮಾಡೇ ಮಾಡ್ತೀನಿ. ಯಾಕಂದರೆ ಇದು ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದು ಬೇಯ್ತಾನೆ ನಾನು ತಿನ್ಕೊಂಡ್ಬಿಡ್ತೀನಿ ಸ್ವಲ್ಪ, ಅಷ್ಟು ಸೂಪರಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇದರಲ್ಲಿ ಅತಿ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ಹೋಗಿ ನನ್ನ ಪೇಜ್ನ ಚೆಕ್ ಮಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದು ಸಿಗುತ್ತೆ ಯಾವ ಥರ ಮಾಡೋದು ಅಂತ. ನಾನು ಇದನ್ನು ಕೂಡ ಕೊಬ್ಬರಿ ಎಣ್ಣೆಲ್ಲೇ ಯೂಸ್ ಮಾಡ್ಕೊತೀನಿ. ಒಂದು ಗೀ ಅಥವಾ ಕೊಬ್ಬರಿ ಎಣ್ಣೆ ಎರಡರಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊತೀನಿ, ತವಾ ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಅದು ಬೇಯ್ತಾನೆ ಸ್ವಲ್ಪ ಖಾರ ಇತ್ತು ಅಂತ ಹೇಳ್ಬಿಟ್ಟು ಸರಿ ಟೇಸ್ಟ್ ನೋಡೋಣ ಟೇಸ್ಟ್ ನೋಡ್ತೀವಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಅಮೇಝಿಂಗ್ ಆಗಿತ್ತು. ಇನ್ನು ನನ್ನ ಮಕ್ಕಳು ಕೂಡ ಹೊಟ್ಟೆ ಹಸಿವು ಅಂತ ಹೇಳ್ತಿದ್ರು ಅಂತ ಇನ್ನು ಅವ್ರಿಗೂ ಕೊಡೋಣ ಅಂತ ಫೈನಲಿ ತವಾ ಫ್ರೈ ರೆಡಿ ಆಗೇ ಹೋಯಿತು. ಇನ್ನು ನನ್ನ ಮಗ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾನೆ ಅಂತ ನೋಡೋಣ ಬನ್ನಿ. ಈಗ ತೊಗೊಂಡೋಗಿ ಅವನಿಗೂ ಕೂಡ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಮಕ್ಕಳು ಇದನ್ನು ಅಷ್ಟು ಲೈಕ್ ಮಾಡಿ ತಿನ್ನಲ್ಲ. ಇವತ್ತು ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು, ಒಂಥರ ಜ್ಯೂಸಿಯಾಗಿತ್ತು ಅಂತ ಹೇಳಿಬಿಟ್ಟು ನನ್ನ ಮಗನೂ ಕೂಡ ಚೆನ್ನಾಗಿದೆ ಅಂತ ಅವನು ಕೂಡ ಟೇಸ್ಟ್ ಮಾಡಿ ಸೂಪರಾಗಿದೆ ಅಮ್ಮ ಅಂತ ಹೇಳ್ದ. ಅವನು ಕೂಡ ಸ್ವಲ್ಪ ತಿಂದು ಟ್ರೈ ಮಾಡ್ದ. ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು. ಅವ್ರಿಗೆ ಫೇವ್ರೆಟ್ ಆಗಿರೋವಂಥ ಬಾಂಗ್ಡಾ ಫಿಶ್ ಫ್ರೈ ಕೂಡ ಮಾಡಿದ್ದೆ. ಇನ್ನು ಬಿರಿಯಾನಿ, ಫಿಶ್ ಫ್ರೈ, ಚಿಕನ್ ತವಾ ಫ್ರೈ. ಬನ್ನಿ ಇವಾಗ ಅವರು ಟೇಸ್ಟಿಗೆ ಹೇಗಿದೆ ಅಂತ ಕೇಳಿದ್ರೆ ಏನು ಹೇಳ್ತಾರೆ ನೋಡಿ ಗೈಸ್, ಬನ್ನಿ ನೋಡೋಣ. ಹೆಂಗಿದೆ ಟೇಸ್ಟು? ನಾನು ಮ್ಯಾರಿನೇಟ್ ಮಾಡಿರೋದು ನಿಮ್ಮ ಹೆಂಡ್ತಿನೇ ಮಾಡಿರೋದು, ಅದೇ ಟೇಸ್ಟ್ ಹೆಂಗಿದೆ? ಸೇಮ್ ನನ್ನ ಮೊದಲನೇ ಹೆಂಡತಿ ಮಾಡ್ದಂಗೆ ಇದೆ. ಹಂಗಾದ್ರೆ ಎಷ್ಟು ಜನ ಹೆಂಡ್ತಿರು ನಿಮಗೆ? ಒಬ್ಳು ಫಸ್ಟ್ ಹೆಂಡತಿ ಮಾಡ್ದಂಗೆ ಇದೆ. ಫಸ್ಟ್ ಹೆಂಡ್ತಿನೇ ಮಾಡಿರೋದು. ದಮ್ ಬಿರಿಯಾನಿ ಇದ್ದಂಗಿಲ್ಲ.